ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಫೇಸ್ಬುಕ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳಷ್ಟು ಜನ ಡೈಲಿ ಲೈಕ್ ಅಂತೂ ಮಾಡ್ತಾರೆ, ಇನ್ನೂ ಭಾಳ ಜನ ನನ್ನ ಆತ್ಮೀಯರದಾರೆ ಲೈಕ್ ಮಾಡೋದು ಬೇಡ, ಡೈಲಿ ನಿಮ್ಮೆಲ್ಲರಿಗೂ ಹೋಗ್ತಿರ್ತದೆ. ಈ ಒಂದು ಫೈಲು ಭಾಳ ದಿವಸದಿಂದ ಓಡಾಡಿ ಕೂಡಿಸಿದಂಥ ಫೈಲ್ ಇದು. ಈ ಫೈಲು ನಮ್ಮ ಜಿಲ್ಲೆ 5 ಮಂದಿ ಮಹಾನಗರ ಪಾಲಿಕೆ ಕಮಿಷನರ್ ಪ್ರಭು ಆಯ್ತು, ಜಗದೀಶ್ ಆಯ್ತು, ಕುರೇರ್ ಆಯ್ತು, ಗಾಳಿ ಆಯ್ತು, ದುರ್ಗುಂಟಿ, ಈ 5 ಮಂದಿ ಫೈಲ್ ಸಮಸ್ಯೆ ಬಗೆಹರಿಸೋಕೆ ಆಗಲಿಲ್ಲ. ಚಿಟ್ಕಿ ಬಡಿದ್ರೊಳಗೆ ಬಗೆಹರಿಸ್ಬೋದು ಇದನ್ನು. ಈಗ ಸದ್ಯ ಬೆಳಗಾವಿ ಮಹಾನಗರ ಪಾಲಿಕೆ ಕಮಿಷನರ್ ಆಗಿ ಶುಭಾ ಅವ್ರು ಬಂದಾರೆ. ಈಗ ಕಮಿಷನರ್ ಶುಭಾ ಅವರ ಕಮಿಷನರ್ ಆಗಿ ಬಂದಾರ. ಅವ್ರಿಗೆ ಆಸಕ್ತಿ ಐತೆ ಅಂತ ಹೇಳಿದೆನು. ನನಗೂ ಅವ್ರ ಹತ್ರ ಭೇಟಿಯಾಗಕ್ಕೆ ಆಗುವತ್ತು, ಫೋನ್ಯಾಗ ಸಂಪರ್ಕದಾಗದೆವು. ಈ ಬೆಳಗಾವಿ ಮಹಾನಗರ ಪಾಲಿಕೆಯ ಆಸ್ತಿಯನ್ನು ಯಾರ್ಯಾರು ಹೆಂಗೆ ಯಾವ್ಯಾವ ಲೆವೆಲ್ದಾಗ ಯಾವ್ಯಾವ ರಾಜಕಾರಣಿಗಳು ನಮ್ಮವ್ರನ್ನವರು ತಮ್ಮವ್ರನ್ನವ್ರು ಬರೀ ನಮ್ಮ ಮಹಾನಗರ ಪಾಲಿಕೆ ಒಳಗೆ ನಾವು ಇಂಥವ್ರ ಹತ್ರ ಬಂದೆವು ಅಥವಾ ಇಂಥವ್ರ ಮನುಷ್ಯರಂದ್ರೆ ಬಾರಾಕೂನ್ ಮಾಪ್ ಮಹಾನಗರ ಪಾಲಿಕೆ ಒಳಗೆ ಅದು ಎಂತ ಬೇಕಾದಂತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಎಲ್ಲೆಲ್ಲಿ ಬಿದ್ದೈತೆ ಹೊಳ್ಳಿ ನೋಡಿ ಹುಡುಕ್ಯಾಡಕ್ಕೆ ತಯಾರಿಲ್ಲ. ನಮಗೆ ನಾವೇನ್ರಿ ಅದನ್ನು ಬೆಳಕಿಗೆ ತರಗುಡ್ರ ಕೋರ್ಟ ಕಚೇರಿ ಹಚ್ಕೊಟ್ಟು ಬಿಡ್ತೈತೆ ಅಲ್ಲಿ ಸಿಬ್ಬಂದಿ. ಯಾಕಂದ್ರೆ ಇದು ಹಾರ್ಟ್ ಆಫ್ ದ ಸಿಟಿ, ಬಂಗಾರ ಈ ಜಗದ. 2016ರಿಂದ ಇದು ಪ್ರಕರಣ ನಡೆದೈತಿ, ನ್ಯಾಯಾಲಯ ವ್ಯಾಪ್ತಿಯೊಳಗೂ ಐತಿ. ಆದ್ರೆ ನ್ಯಾಯಾಲಯನೂ ಇವ್ರು ಹೆಂಗೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋದಕ್ಕೆ. ಯಾಕಂದ್ರೆ ನನ್ನ ಮ್ಯಾಗ ಡಿಫಾಮೇಷನ್ ನೋಟಿಸ್ ಇಶ್ಯೂ ಮಾಡಿದ್ರೂ ನನ್ನ ಕಡೆ ದಾಖಲೆಗಳು ಅದಾವೆ, ಯಾರ್ಯಾರು ಏನು ತಪ್ಪು ಮಾಡಿದಾರೆ ಅನ್ನೋದು. ಆ ಅಧಿಕಾರಿಗಳಿಗೆ ಏನಾರೇ ಆಗಬೇಕಾದ್ರೂ ಈಗೇನು ನನ್ನ ಮ್ಯಾಗ ಒಂದು ನೋಟಿಸ್ ಇಶ್ಯೂ ಮಾಡ್ರೆ ನಾನು ಭಾಳ ಬಂದ ಅಲ್ಲಿದೆಲ್ಲ ಇಡಬೇಕಾಗ್ತೈತೆ. ಅದನ್ನು ಹಾದಿಕಾಯತ್ತೆ. ನಾನು ಈಗ ಹೇಳಕ್ಕೆ ಹೊಂಟಿದ್ದು 2016 CTS ನಂಬರ್ 4961, RS ನಂಬರ್ 183, ಕಂಗ್ರಾಳಿ KH ಅಂತರು, ಹನುಮಾನ್ ನಗರ್ ಸರ್ಕಲ್. ನೀವು ನೋಡಿದಾರೆ ಇಲ್ಲಿ ದೊಡ್ಡ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಈ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಗೃಹ ನಿರ್ಮಾಣ ಸಂಘದವರ ಚಂದ್ರಶೇಖರಪ್ಪ ಅಂತೇಳಿ KPSC ಮೆಂಬರ್ ಸದಸ್ಯರಿಗೆ 5290 ಸ್ಕ್ವೇರ್ ಫೂಟ್ ಅವ್ರಿಗೆ ಖರೀದಿ ಕೊಡ್ತಾರೆ. ಆ ಖರೀದಿ ಕೊಡೋದ್ನಾಗ ರೋಡನ್ನು 4000 ಫೂಟ್ ಖರೀದಿ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಸಿಟಿ ಮ್ಯಾಪ್ದಾಗ, ಜಂಟಿ ಮ್ಯಾಪ್ನಾಗ ಎಲ್ಲ ರೆಕಾರ್ಡ್ಗಳು ಇದ್ರಾಗ ಎಲ್ಲ ಅದಾವೆ. ಏನೇನು ಎಲ್ಲ ಅಧಿಕೃತ ದಾಖಲೆಗಳು ಅದಾವೆ. ಎಷ್ಟು ಏನೇನು ಆಗೈತಿ, ಎಂತಾಗೈತಿ, ಹೆಂಗೆ ಅವ್ರು ಯಾರ್ಯಾರ ಥ್ರೂ ಖರೀದಿ ಮಾಡ್ಕೊಂಡ್ರು ಅಂತೇಳಿ. ಅದ್ರ ಪ್ರಕಾರ ಇವ್ರ ಸಿಟಿ ಸರ್ವೇದಾಗ ನಕಾಶೆ ಆಗ್ತೈತಿ. ಅದ್ರಾಗ 4000 ಸ್ಕ್ವೇರ್ ಫೂಟ್ ಅಂದಾಜು ಅದ್ರಾಗ ಸೇರ್ತೈತಿ. ಅದು ಸೇರೇನ ಮ್ಯಾಪ್ ಆಗ್ತೈತಿ. ಎಲ್ಲ ಸಿಟಿ ಸರ್ವೇದಾಗೂ ಅದ ಐತಿ. ನಂತರ ಚಂದ್ರಶೇಖರಪ್ಪ ಅವರು ತಮ್ಮ ಮಗ ರಾಜು ಅವರಿಗೆ ಗಿಫ್ಟ್ ಡೀಡ್ ಕೊಡ್ತಾರೆ. ಇದು 2014 ಕಟ್ಟಡ ಪರ್ಮಿಷನ್ ಕೊಡ್ತಾರೆ. ಗ್ರೌಂಡ್ 1+1 ಅವಾಗ ಕೊಟ್ಟಿದ್ದೆ. ಆಮ್ಯಾಗ ಗ್ರೌಂಡ್ +3 ಅವ್ರು ಕಟ್ಟಕ್ಕೆ ಶುರು ಮಾಡಿಬಿಡ್ತಾರೆ. ಇವರು ರಾಜು ಅವರು ಒಟ್ಟು 7700 ಸ್ಕ್ವೇರ್ ಮೀಟರ್ ಜಾಗ. ಕಮಿಷನರ್ ಪ್ರಭು ತಪ್ಪಂತಾರೆ. ಆನಂತರ ಅಲ್ಲಿ ಅದು ಹೊಡೆದಾಟ ಬಡದಾಟ ಆಗೋ ಪ್ರಸಂಗ ಬಂದಾಗ ಒಂದು ನಂಬರ್ ಬುಡಾದ 354 ನಂಬರ್ ಐತೆ ಅಂತ ಹೇಳ್ತಾರೆ. ಆದರೂ ಇವ್ರು ಬಿಡುದಿಲ್ಲ. ಬುಡಕ್ಕೆ ಹೋಗಿ 354 ಸರ್ವೆ ನಂಬರ್ ತೋರಿಸ್ಬರ್ರಿ ಅಂತ ಜಂಟಿ ಸರ್ವೆ ಮಾಡ್ತಾರೆ. ಆ ಜಂಟಿ ಸರ್ವೆದಾಗ 354 ನಂಬರೇ ಇರುವುದಿಲ್ಲ. ಕೊಟ್ಟಿ ನಂಬರ್ನಲ್ಲಿ ತೋರಿಸಿ ಕೋರ್ಟ್ಗೆ ಹೋಗಿ ಸ್ಟೇಗಳು ತುಂಬಿರ್ತಾರೆ. ಆಮ್ಯಾಗ ನ್ಯಾಯಾಲಯಗಳನ್ನು ಅಡ್ಡಗಾಡಿ ಮ್ಯಾಗ ದೀಪ ಇಟ್ಟ ನ್ಯಾಯ ನಿರ್ಣಯ ಕೊಡ್ತಾರೆ. ಅದು ನೋಡ್ರಿ ಅವ್ರಿಗೆ ಕೊಡಕ್ಕೆ ಬಂದ್ರೆ ಕೊಡ್ರಿ, ಇಲ್ಲಾಂದ್ರೆ ಏನು ಕಾನೂನು ಐತೆ ನೋಡ್ರಿ ಅಂತಾರೆ. ಆಮ್ಯಾಗ ಕುರಿಯರವ್ರು ಬಂದಾಗೂ ಅದನ್ನು ಜಂಟಿ ಸರ್ವೆ ಮಾಡಿಸಿ ಅಲ್ಲಿ ನ್ಯಾಯಾಲಯ ಇದನ್ನು ಮಾಡಿ ಅದು 321/3 ಆಗ್ತೈತಿ, ಅದನ್ನು ಡೆಮಾಲಿಷ್ ಮಾಡ್ಬೇಕಂತನೇ ಕುರಿಯರವರು ಆದೇಶ ಮಾಡ್ತಾರೆ. ಬಟ್ ಈಗಿನ ಕಮಿಷನರ್ ಆಯ್ತು, ದುಡ್ಗುಂಟಿ ಅವರಾಯ್ತು, ಅವರು ಒಂದು ಹಂತಕ್ಕೆ ಬಂದಿರ್ತದೆ. 321 ಇದಾಗ ಪೋಸ್ಟೆಡ್ ಫಾರ್ ಆರ್ಡರ್ ಇಟ್ಟಿರ್ತಾರೆ. ಆದರೆ ಇಷ್ಟು ಒಳಗನ ದಿಢೀರ್ ಅಂತ ಏನಾಗ್ತೈತಿ, ಕರೋನಾ ಬಂದಿರ್ತೈತಿ. ನಡುವೊಮ್ಮೆ ಕರೋನಾ ಬಂದಾಗ ಅವ್ರು 3 ಬಿಲ್ಡಿಂಗ್ ಕಟ್ಟಡ ಕಟ್ಟಿಬಿಟ್ಟಿರ್ತಾರೆ ಪರ್ಮಿಷನ್ ಇಲ್ದ. ಈಗ ಇಷ್ಟೆಲ್ಲ ಕಟ್ಟಡ ಕಟ್ಟಿದ ಮ್ಯಾಗ ಮೊನ್ನೆ
ಬೆಳಗಾವಿ ಇದು ಇರುವುದು ಬಿಲ್ಡಿಂಗು ಉತ್ತರ ವಿಭಾಗದಾಗ ಈ ಬಿಲ್ಡಿಂಗ್ ಇರೋದು. ಆದರೆ ದಕ್ಷಿಣ ವಿಭಾಗದಾಗ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಇಟ್ಕೊಂಡು 2, 3, 4ನೇದಕ್ಕೆ ಅದ ಪರ್ಮಿಷನ್ ಮ್ಯಾಗ ಹೈಕೋರ್ಟ್ಗೆ ಹೋಗಿ ಪರ್ಮಿಷನ್ ತೊಗೊಂಡು ಕಟ್ಟಕ್ಕೆ ಶುರು ಮಾಡಿದಾರೆ. ಇದಕ್ಕೆ 2016 ನಡೆದಂಥ ವ್ಯವಹಾರವನ್ನು ಈ ಹೋದ ತಿಂಗಳ ಏಪ್ರಿಲ್ದಾಗ 2000 ಏಪ್ರಿಲ್ದಾಗ ಚಲನ್ ತುಂಬಿ ಮಿಸ್ಗೈಡ್ ಮಾಡಿ ಮಹಾನಗರ ಪಾಲಿಕೆಗೆ ಮಿಸ್ಗೈಡ್ ಮಾಡಿ ನಾವು ರೊಕ್ಕ ತುಂಬಿರೋನು ನಮ್ಮ ಪರ್ಮಿಷನ್ ಕೊಡುವಾರ ಅಂತೇಳಿ ಕೋರ್ಟಿಗೆ ತೊಗೊಂಬಂದಾರ. 2016 ಈ ಬಿಲ್ಡಿಂಗ್ ಚಾಲೂ ಇದ್ದಿದ್ದು. ಈಗ ನೀವು ಒಂದು ಚಲನ್ ಕೊಟ್ಟು ಅದನ್ನು ಅಧಿಕೃತ ಮಾಡಕ್ಕೆ ಈ ಒಂದು ಮಹಾನಗರ ಪಾಲಿಕೆ ಸಿಬ್ಬಂದಿ ಯಾರ್ಯಾರು ಅದಾರು, ಇಲ್ಲಿಯ ಲೀಗಲ್ ಸೆಕ್ಷನ್ ಏನು ಮಾಡತೈತಿ, ಇಲ್ಲಿಯ TPO ಸೆಕ್ಷನ್ ಏನು ಮಾಡತೈತಿ, ಬೆಳಗಾವಿ ಒಳಗೆ ಉತ್ತರ ಮತ್ತು ದಕ್ಷಿಣ ಅಂತ ಮಾಡಿದ ಮ್ಯಾಗ ಯಾರು ಮಂಜೂರಾತಿ ತಗೋಬೇಕು, ಯಾರು ಇನ್ಸ್ಪೆಕ್ಷನ್ ಮಾಡಬೇಕು, ಆ ಸೈಟ್ ಎಟ್ಟಿತ್ತು, ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಅದನ್ನು ಪರ್ಮಿಷನ್ ಕೊಡಕ್ಕೆ ಬರ್ತೈತಿನಾ ಅನ್ನೋದನ್ನ ಶುಭಾ ಅವರು ಕಮಿಷನರ್ ಶುಭಾ ಅವರ ಪರ್ಸ್ನಲ್ ಆಗಿ ಇದನ್ನ ಫೈಲ್ ತೊಗೊಂಡು ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ಇಂಥ ಒಂದು ವ್ಯವಸ್ಥೆ ತಮಗೆ ಈ ಅನುಕೂಲಕ್ಕಾಗಿ ಏನು ಬೇಕಾದ್ ಮಾಡಿಕೊಳ್ಳುವಂಥ ಒಂದು ಸಿಬ್ಬಂದಿ ಇದ್ದಾಗ ಶುಭಾ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಇವತ್ತು 3,80,00,000 ರೂಪಾಯಿ ಈ ಹೆಲ್ಮೆಟ್ದವ್ರು ತುಂಬಬೇಕು. ಅನೇಕ ಏನು ನಾವು ಮಾಡಿದವ್ರು ಯಾರ್ದು ತುಂಬಿಸ್ಕೊಂಡಿಲ್ಲ. ಸಣ್ಣ ಅಂಗಡಿಗಳಿಗೆ ಹೋಗಿ ತೋಳತ್ತಾರೆ ನೀವು. ಈ ಯಾರೇ ಇಂಥ ಪ್ರಭಾವಿ ಇದ್ರೆ ಶುಭಾ ಅವ್ರ ಹಿಂದೆ ಮುಂದೆ ನೋಡ್ದನ ಸಂಬಂಧಪಟ್ಟವ್ರ ಮನೆಗೆ ಕಳಿಸ್ಬೇಕು. ಇದನ್ನ ಒಂದು ಸಸ್ಪೆಂಡ್ ನೋಟಿಸು, ಶೋಕಾಶ್ ನೋಟಿಸು ನೀವು ಕೊಡ್ದಂಗೆ ಇಂಥ ಭಾಳ ಪ್ರಕರಣದಾಗ ಸಿಕ್ಕಿದಾರ ಅವ್ರ ಅಲ್ಲಿ ಸಿಬ್ಬಂದಿ. ಅದಕ್ಕೆ ಕಮಿಷನರ್ ಅವರ ನೀವು ಈ ಫೈಲ್ನ ಸೀರಿಯಸ್ ಆಗಿ ತಗೊಂಡು ಇದನ್ನು ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ COD ಸರ್ಕಾರಕ್ಕೆ, ನಿಮ್ಮ ಅರ್ಬನ್ ಇಲಾಖೆಗಾಗಲಿ COD ಕೊಡೋಕೆ ಸಾಧ್ಯ ಇದ್ರೆ ಎಲ್ಲ ಹೊರಬೀಳ್ತೈತೆ. ಇಂಥವು ಇನ್ನೂ 10-15 ಫೈಲ್ ನಮ್ಮ ಅಂತಕ್ಕದಾವ. ಶುಭ ಅವರ ನೀವು ನ್ಯಾಯ ಕೊಡಿಸ್ರಿ. ನೀವು ಇಲಾಖೆಯಿಂದ ಬಂದವರು, ಮಾತ್ರ ಇಲಾಖೆಯಿಂದ ಬಂದವರು, ನಿಮ್ಮ ಇಲಾಖೆ ಆಳಗಲುಗಳು ಎಲ್ಲ ಗೊತ್ತದಾವ. ದಯಮಾಡಿ ಇದನ್ನು ಮಾಡ್ತೀರಿ ಅಂತ ನಾವು ವಿಶ್ವಾಸ ಇಟ್ಟಿದ್ದೇವೆ. ನೀವು ಎಂದು ಕರಿತಾರಲ್ಲ ಈ ಫೈಲ್ನಲ್ಲಿ ಎಲ್ಲ A to Z ಮಾಹಿತಿ ಐತೆ. ಬರೀ ಅವ್ರನ್ನ ಡಿಸ್ಮಿಸ್ ಮಾಡಕ್ಕೆ ಬರೋದು ಒಂದೇ ಹಾಳುಗಳು ಅಷ್ಟು ಡಾಕ್ಯುಮೆಂಟ್ಸ್ ಅದಾವ. ಅದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ರೆವಿನ್ಯೂ ಆಗಲಿ, ಗಾರ್ಬೇಜ್ ಆಗಲಿ, ಕಂದಾಯ ಆಗಲಿ, ಇಲ್ಲಿ ನಿಮ್ಮ ಎಷ್ಟು ಇಲಾಖೆಗಳು ಅದಾವಲ್ಲ, TP ಆಗಲಿ, ಎಷ್ಟು ಇಲಾಖೆಗಳು ಏನು ಅದಾವಲ್ಲ ಎಲ್ಲ ಇಲಾಖೆಯೊಳಗೆ ಪ್ರತಿದಿನ ಇನ್ನೂ ಇದೇ ನಡೆದೈತೆ. ಇನ್ನು ಮಾತ್ರ ನಾವು ಅಲ್ಲೇ ಟಿಕಾಣಿ ಹುಡ್ಕೊಂಡು ಕುಂಡ್ಬೇಕಾಗ್ತೈತಿ. ಮಹಾನಗರ ಪಾಲಿಕೆ ಅದು ಪ್ರತಿ ದಿವಸ ರಾಜ್ ತುಂಬ ಹೋಗ್ತೈತಿ, ನಿಮ್ಮ ಹೆಸರು ಕೆಡ್ತೈತಿ. ಸುಧಾರಿಸೋಕೆ ಇನ್ನೂ ಅವಕಾಶ ಐತೆ ಅಂತೇಳಿ ನಿಮ್ಗೆ ಆಗ್ರಹ ಮಾಡ್ತೀವಿ. ನಮಸ್ಕಾರ.